ನಮಸ್ತೆ ಸ್ನೇಹಿತರೆ, ನಾಳೆ ಅಂಗಾರಕ ಸಂಕಷ್ಟಹರ ಚತುರ್ಥಿ ಇದೆ. ಇದು ವರ್ಷದಲ್ಲಿ 1 ಅಥವಾ 2 ಸತಿ ಬರುತ್ತೆ. ಮಂಗಳವಾರ ಬರೋ ಸಂಕಷ್ಟಿಯನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಅಂತ ಹೇಳಲಾಗುತ್ತೆ. ಇದು 21 ಸಂಕಷ್ಟಿಗಳ ಮಾಡುವಂತಹ ಫಲ. ಒಂದು ಮಂಗಳವಾರ ದಿನ ಅಂಗಾರಕ ಸಂಕಷ್ಟಿ ಮಾಡೋದ್ರಿಂದ ಫಲಗಳು ಲಭಿಸುತ್ತೆ. ಈ ದಿನ ಉಪವಾಸ ಇದ್ದು ವ್ರತಾಚರಣೆ ಮಾಡೋದ್ರಿಂದ ಯಾವುದೇ ಸಂಕಲ್ಪಗಳು ಇದ್ರೂ ಕೂಡ, ಎಂಥ ಪರಿಸ್ಥಿತಿ ಇದ್ರೂ ಕೂಡ ಅದು ಬಗೆಹರಿಯುತ್ತೆ. ಇವಾಗ ಯಾವ ಸಮಯದಲ್ಲಿ ಸಂಕಷ್ಟ ಶುರುವಾಗುತ್ತೆ ಮತ್ತು ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ ಅಂತ ನೋಡೋದಾದರೆ, ನಾಳೆ 5ನೇ ತಾರೀಕು ಮಂಗಳವಾರ 5:24 ಶುರುವಾಗಿ 6ನೇ ತಾರೀಕು 7:51 ಬುಧವಾರ ಮುಕ್ತಾಯವಾಗುತ್ತೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಸೂರ್ಯೋದಯ ಮತ್ತು ಚಂದ್ರೋದಯ ಎರಡೂ ಪರಿಗಣನೆಗೆ ತೆಗೆದುಕೊಂಡ್ರೆ ನಮಗೆ ಮಂಗಳವಾರನೇ ಸಿಗುತ್ತೆ. ಆದ್ದರಿಂದ ಮಂಗಳವಾರ ಪೂರ್ತಿ ನಮಗೆ ಸಂಕಷ್ಟಿ ಬಂದಿರೋಂಥದ್ದು. ನಮಗೆ ಚಂದ್ರೋದಯ ನೋಡೋದಾದರೆ 9:45 10:10ವರೆವರೆಗೂ ನಮಗೆ ಚಂದ್ರೋದಯ ಇದೆ. ಈ ಸಮಯದಲ್ಲಿ ನಾವು ಚಂದ್ರ ದರ್ಶನ ಮಾಡೋದ್ರಿಂದ ಈ ಸಂಕಷ್ಟಿ ಮುಕ್ತಾಯವಾಗುತ್ತೆ, ಅಂದರೆ ಫಲ ಸಿಗುತ್ತೆ. ಯಾವ ರೀತಿ ಪೂಜೆ ಮಾಡೋದು ಅಂತಂದರೆ, 21 ಗರಿಕೆ ಆಗಲಿ, 21 ಕಡಲೆ ಕಾಳು ಹಾರ ಆಗಲಿ, 21 ಎಕ್ಕೆದ ಹೂವು ಆಗಲಿ, ಇಲ್ಲ 21 ಮೋದಕ ಆಗಲಿ, ಈ ಥರ ಎಲ್ಲ ಮಾಡಿಬಿಟ್ಟು ಗಣೇಶನಿಗೆ ಅರ್ಪಣೆ ಮಾಡುವಂಥದ್ದು. ಬೆಳಗ್ಗೆ ನೆಲಕರಣೆ ಎಲ್ಲ ಮಾಡಿಬಿಟ್ಟು ದೇವ್ರ ಮನೆ ಸ್ವಚ್ಛಗೊಳಿಸು. ನೀವು ಪರಿಶುದ್ಧವಾಗಿ ಸ್ನಾನ ಮಾಡಿಕೊಂಡು ಗಣೇಶನ ವಿಗ್ರಹ ಅಲ್ಲ ಮೂರ್ತಿಯನ್ನು ತಗೊಂಡು ಈ ಹೇಳಿದಾಗಂಥ ಕಡಲೆಕಾಳು ಆಗಲಿ, ಗರಿಕೆ ಆಗಲಿ, ಎಕ್ಕದ ಹೂವು ಆಗಲಿ, ಮೋದಕ ಆಗಲಿ, ಹಣ್ಣು ಹಾಲು, ನಿಮ್ಗೆ ಯಾವ ಹಣ್ಣಾದರೂ ಬೇಕಾದರೂ ಇಡ್ಬೋದು. ಇಟ್ಟು ನೀವು ಸಂಕಲ್ಪ ಮಾಡಬೇಕು. ನಿಮಗೇನು ತೊಂದರೆ ಇದೆ, ಸಾಲ ಬಾಧೆ ಆಗಲಿ, ಆಮೇಲೆ ಮಕ್ಕಳ ವಿದ್ಯಾಭ್ಯಾಸ ಆಗಲಿ, ಜಗಳ ಕಲಹ, ಗಂಡ ಹೆಂಡತಿ ಜಗಳ, ಈ ಥರ ಏನಾದರೂ ಕಲಹ ಇದ್ದರೆ, ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ ಸಂಕಲ್ಪ ಮಾಡಿಕೊಂಡು ಎಡಗೈಯಲ್ಲಿ ಒಂದು ಸ್ವಲ್ಪ ಅಕ್ಷತೆ ಕಾಳು ಇಟ್ಕೊಂಡು ಬಲಗೈಯಿಂದ ಅದನ್ನು ಮುಚ್ಚಿ ಸಂಕಲ್ಪ ಮಾಡ್ಕೊಳ್ಳಿ. ನನಗೆ ಈ ಥರ ತುಂಬ ಕಷ್ಟ ಇದೆ, ನನಗೆ ಈ ಕಷ್ಟದಿಂದ ಪಾರು ಮಾಡು ಅಂತ ಗಣೇಶನಲ್ಲಿ ಕೇಳಿಕೊಂಡು ಉಪವಾಸವನ್ನು ಇರಬೇಕಾಗುತ್ತೆ. ಈ ಥರ ಪೂಜೆ ಮಾಡೋದ್ರಿಂದ ಮತ್ತು ಸಾಯಂಕಾಲ ಹೋಗಿ ಗಣೇಶನಿಗೆ 21 ಗರಿಕೆ ಅಥವಾ 21 ಕಡಲೆಕಾಳು ಹಾರ, ಮೋದಕ ನಿಮ್ಮ ಕೈಲಿ ಏನಾಗುತ್ತೆ ಆ ಸೇವೆ ಮಾಡೋದ್ರಿಂದ, ಆಮೇಲೆ ಸಾಯಂಕಾಲ ಬಂದು ರಾತ್ರಿ ಚಂದ್ರ ದರ್ಶನ ಮಾಡಿ ಗಣೇಶನಿಗೆ ಮಂಗಳಾರತಿ ಮಾಡಿದ ಮೇಲೆ ಈ ವ್ರತಾಚರಣೆ ಮುಕ್ತಾಯವಾಗುತ್ತೆ. ಅಲ್ಲಿವರೆಗೂ ನೀವು ಉಪವಾಸ ಇರಬೇಕಾಗುತ್ತೆ. ಅಷ್ಟು ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಹಾಲು ಹಣ್ಣು ತೊಗೋಬೋದು. ಇದಾಗಿತ್ತು ಅಂಗಾರಕ ಸಂಕಷ್ಟಿಹರ ಚತುರ್ಥಿ ಬಗ್ಗೆ ಮಾಹಿತಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡ್ಬೋದು. ಆ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಿಮಗೂ ನಿಮ್ಮ ಸಹ ಕುಟುಂಬದವ್ರಿಗೂ ಗಣೇಶ ಒಳ್ಳೆಯದನ್ನು ಪ್ರಾಪ್ತಿ ಮಾಡಲಿ. ಆಮೇಲೆ ಮಂತ್ರಗಳ ವಿಷಯಕ್ಕೆ ಬಂದರೆ ಓಂ ಗಂ ಗಣಪತಿ ಅಂತ ನೀವು 11 ಸತಿ ಹೇಳ್ಕೊಬೋದು. ಎಲ್ಲರಿಗೂ ಧನ್ಯವಾದ.